ತುಲಾರಾಶಿ. ನಿಮ್ಮ ರಾಶಿಗೆ ಮಾತಾಪಿತೃಗಳ ಆರೋಗ್ಯದ ನಿಮಿತ್ತ ಧನವ್ಯಯ ಯೋಗ, ಮಡದಿ ಮಕ್ಕಳ ಮಾನಸಿಕ ಒತ್ತಡಗಳ ಸಾಧ್ಯತೆಗಳಿದೆ ಅಥವಾ ಅನಿರೀಕ್ಷಿತ ಶಸ್ತ್ರಭಯಾದಿಗಳುಂಟಾಗುವ ಸಾಧ್ಯತೆ ಇದೆ. ಹೃದ್ರೋಗ ಇರುವವರಿಗೆ ವೈದ್ಯರ ಸಲಹೆಯನ್ನು ಚಾಚು ತಪ್ಪದೆ ಪಾಲನೆ ಮಾಡುವುದು ಒಳ್ಳೆಯದು. ಶ್ವಾಸಕೋಶದ ಸಮಸ್ಯೆಗಳನ್ನು ಕಾಣುವ ಲಕ್ಷಣವೂ ತುಲಾರಾಶಿಯವರಿಗಿದೆ. ವ್ಯಾಪಾರಿಗಳಿಗೆ ಈ ದಿನ ವ್ಯಾಪಾರದಲ್ಲಿ ಅಧಿಕ ಒತ್ತಡವಿದೆ. ದೂರ ಸ್ಥಳ ಪ್ರಯಾಣ ಮಾಡುವ ಯೋಗವು ನಿಮಗೆ ಜಾಸ್ತಿಯಾಗಿದೆ. ಅದಲ್ಲದೆ ಯಂತ್ರೋಪಕರಣದಲ್ಲಿ ಕೆಲಸ ಮಾಡುವವರಿಗೆ ಒಳ್ಳೆಯ ಲಾಭದಾಯಕವಾದ ಫಲವನ್ನು ಕಾಣುವ ಸಾಧ್ಯತೆ, ಅಧಿಕ ಶ್ರಮಪಟ್ಟರೆ ಉತ್ತಮ ಪ್ರಗತಿಯನ್ನು ಕಾಣುವ ಯೋಗವೂ ಇದೆ. ಶುಭ ಅಧಿಕವಾಗಿ ಸ್ವಲ್ಪ ಮಿಶ್ರ ಫಲವಾದ ಅಶುಭ ಇದೆ. ಪ್ರಯತ್ನ ಮಾಡಿ. ತಾವು ಮಾಡಬೇಕಾದ ಈ ದಿನದ ದೇವರ ಪ್ರಾರ್ಥನೆ, ಮಹಾಗಣಪತಿಗೆ ಗರಿಕೆ ಅರ್ಚನೆಯನ್ನು ಮಾಡುವುದು ಒಳ್ಳೆಯದು. ಹಾಗೆ ಆದಿತ್ಯ ಹೃದಯ ಪಾರಾಯಣ ಮಾಡುವುದು ಬಹಳ ಒಳ್ಳೆಯದು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನದವರೆಗೆ ಈ ದಿನ ಒಳ್ಳೆಯ ಇಷ್ಟಾರ್ಥಗಳು ಪೂರ್ಣವಾಗಿದ್ದು, ಮಧ್ಯಾಹ್ನದ ನಂತರ ಅನಿರೀಕ್ಷಿತವಾಗಿ ಧನನಷ್ಟ ಯೋಗಗಳು ಸಂಭವಿಸುತ್ತೆ ಅಥವಾ ಮಿತ್ರರೊಂದಿಗೆ ಅನಿರೀಕ್ಷಿತ ಕಲಹಾದಿಗಳು ಏರ್ಪಡುವಂತಹ ಸಾಧ್ಯತೆ ಇದೆ. ಆರೋಗ್ಯದ ವ್ಯತ್ಯಾಸಗಳು ಅನಿರೀಕ್ಷಿತವಾಗಿ ಕಾಣುವ ಸಾಧ್ಯತೆ ಇದೆ. ಮಾಡಿದ ವ್ಯಾಪಾರವು ಮಧ್ಯಾಹ್ನದವರೆಗೆ ಶುಭವಾಗಿ ಕಂಡರೂ ಮಧ್ಯಾಹ್ನದ ನಂತರ ಅದು ನಿಂತು ಹೋಗುವ ಲಕ್ಷಣಗಳೂ ಇದೆ. ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ಮೇಲಾಧಿಕಾರಿಗಳಿಂದ ವಿನಾಕಾರಣ ಕಿರಿಕಿರಿಗಳು, ಕಾರ್ಯಕ್ಷೇತ್ರದ ಅಧಿಕ ಒತ್ತಡಗಳನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ರಾಜಕೀಯ ವ್ಯಕ್ತಿಗಳಿಗೆ ನಿಮ್ಮ ಕ್ಷೇತ್ರದಲ್ಲಿ ಶತ್ರುಭಯಾದಿಗಳಿಂದ ಅಥವಾ ನಿಮ್ಮ ಪ್ರಯತ್ನಕ್ಕೆ ವಿರುದ್ಧಗತಿಯಾದ ಫಲವನ್ನು ಪಡೆದುಕೊಳ್ಳುವಂತಹ ಶತ್ರುಭಯಾದಿಗಳು ಅಧಿಕ ಕಾಣುವ ಲಕ್ಷಣ ಇದೆ. ಸ್ವಜನರೇ ಶತ್ರುಗಳಾಗುವಂಥ ಲಕ್ಷಣವೂ ಇದೆ. ಅದರಿಂದ ತಾವು ಈ ದಿನ ನಾರಸಿಂಹದೇವರ ಸೇವೆಯನ್ನು ಮಾಡಿ, ತುಪ್ಪದ ದೀಪವನ್ನು ಹಚ್ಚಿ, ದುರ್ಗಾ ನಮಸ್ಕಾರ ಪೂಜೆಯನ್ನು ಮಾಡಿಸಿ. ಧನುರಾಶಿ. ಈ ರಾಶಿಯವರಾದ ನಿಮಗೆ ಈ ದಿನ ಅವಿವಾಹಿತರಿಗೆ ವಿವಾಹದ ಚಿಂತನೆಯನ್ನು ಮಾಡುವ ಸಾಧ್ಯತೆ ಇದೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ನಿಮ್ಮ ಸ್ಥಾನಮಾನಕ್ಕೆ ಗೌರವ, ಕೀರ್ತಿ, ಪ್ರತಿಷ್ಠೆ ದೊರಕುವಂತಹ ಸಾಧ್ಯತೆ ಇದೆ. ಪ್ರಯಾಣದ ವಿಚಾರ, ಉದ್ಯೋಗದ ವಿಚಾರದಲ್ಲಿ ಪ್ರಯಾಣ ಮಾಡುವ ಯೋಗ. ವಾಹನ ಚಾಲಕರಿಗೆ ಜಾಗ್ರತೆಯಾಗಿರಬೇಕು. ಅದಲ್ಲದೆ ವಿಶೇಷವಾಗಿ ಕೈಗಾರಿಕಾ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ನಿಮ್ಮ ಸಾಧನೆಯು ನಿಮಗೆ ಪ್ರಶಂಸೆಯನ್ನು ತಂದುಕೊಡುವ ಎಲ್ಲ ಲಕ್ಷಣಗಳಿದೆ. ಸಾಲ ಪಡೆದುಕೊಳ್ಳುವ ಯೋಗಗಳಿದೆ. ಮನೆಯ ಕೆಲಸ ನಿಂತು ಹೋದವರಿಗೆ ಪುನರಪಿ ಪ್ರಾರಂಭ ಮಾಡುವ ಅವಕಾಶಗಳು ಕಾಣಿಸ್ತಾ ಇದೆ. ಆದರೆ ಸಂಸಾರಿಕದಲ್ಲಿ ಚಿಕ್ಕ ಪುಟ್ಟ ಕಿರಿಕಿರಿಗಳು ಎದುರಾಗುವ ಲಕ್ಷಣ ಇದೆ. ಸಮಾಧಾನವೇ ಪ್ರಧಾನ. ತಾವು ಮಾಡಬೇಕಾದ ಈ ದಿನದ ದೇವರ ಪ್ರಾರ್ಥನೆ, ನಾಗದೇವರ ಸೇವೆ ಮಾಡಿ, ದತ್ತಾತ್ರೇಯ ದೇವರ ಸೇವೆಯನ್ನು ಮಾಡಿ. ಮಕರ ರಾಶಿ. ಸ್ವಲ್ಪ ಬಂಧುಗಳೊಂದಿಗೋ ಸ್ನೇಹಿತರೊಂದಿಗೋ ಅಥವಾ ಬ್ಯಾಂಕು, ಸೊಸೈಟಿ ಇತ್ಯಾದಿಗಳಿಂದಲೋ ನಿಮ್ಮ ಆರ್ಥಿಕ ಅಡಚಣೆಯನ್ನು ನಿವಾರಣೆ ಮಾಡುವ ಸಲುವಾಗಿ ಸಂಪತ್ತನ್ನು ಆಶಿಸುವಂತಹ ಸಾಧ್ಯತೆಗಳಿದೆ. ಜಾಗ್ರತೆಯಾಗಿರಿ. ಮೋಸ ಹೋಗುವ ಯೋಗವೂ ಇದೆ. ಪ್ರಯಾಣ ಯೋಗಾದಿಗಳಿದೆ. ವ್ಯಾಪಾರದಲ್ಲಿ ಉತ್ತಮವಾದ ಲಾಭದಾಯಕವಾದ ಫಲವಿದ್ದರೂ ನಿಮ್ಮ ಖರ್ಚು ವೆಚ್ಚಗಳು ಅಧಿಕಗೊಳ್ಳುವುದರಿಂದ ಆರ್ಥಿಕ ಮುಗ್ಗಟ್ಟು ನಿಮಗೆ ಸಂಭವಿಸುವ ಲಕ್ಷಣ ಇದೆ. ಮನೆಗೆ ಬೇಕಾಗುವಂತಹ ವಸ್ತುಗಳಿರಬಹುದು ಅಥವಾ ಮನೆಯವರು ಅಪೇಕ್ಷಿಸಿದಂತಹ ವಸ್ತುಗಳಿರಬಹುದು. ಅದಕ್ಕಾಗಿ ಧನ ವಿನಿಯೋಗ ಮಾಡುವ ಮಾನಸಿಕ ಖಿನ್ನತೆಗೆ ಒಳಪಡುವ ಕೆಲವು ಲಕ್ಷಣಗಳಿದೆ. ಆದಾಯ ವ್ಯಯ ಸಮವಾಗಿರುತ್ತೆ. ವ್ಯಾಪಾರಿಗಳಿಗೆ ಈ ದಿನ ಶುಭ. ಹಾಗೆ ರೈತರಿಗೆ ಈ ದಿನ ಆದಾಯದಲ್ಲಿ ದುಪ್ಪಟ್ಟು ಲಾಭಾಂಶ, ಭೂಮಿ ಖರೀದಿ ಮಾಡುವಂಥ ಅವಕಾಶಗಳು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ವಿಶೇಷವಾಗಿ ಹಾರ್ಡ್ವೇರ್ ವಿಭಾಗದಲ್ಲಿ ಕೆಲಸ ಮಾಡುವವರಿಗೆ, ಕಬ್ಬಿಣದ ವಿಭಾಗದಲ್ಲಿ ಒಳ್ಳೆಯ ಲಾಭದಾಯಕವಾದ ಸಮಯ ಈ ದಿನ. ವಿದ್ಯಾಕ್ಷೇತ್ರದಲ್ಲಿ ವ್ಯವಹಾರ ಮಾಡುವವರಿಗೆ ಲಾಭಪ್ರದವಾದ ದಿನ. ತಾವು ಈ ದಿನ ಶನಿದೇವರ ಪ್ರಾರ್ಥನೆ ಮಾಡಿ. ಕುಂಭರಾಶಿ. ಮಕ್ಕಳ ಬಗ್ಗೆ ಕೆಲವು ಚಿಂತೆಗಳು ಕಾಣುವ ಸಾಧ್ಯತೆ ಇದೆ. ಪರಸ್ಥಳ, ದೂರಸ್ಥಳ, ವಿದೇಶ ಪ್ರಯಾಣ ಮಾಡುವ ಯೋಗಾದಿಗಳುಂಟಾಗುತ್ತೆ. ವ್ಯಾಪಾರಿಗಳಿಗೆ ಈ ದಿನ ಅಧಿಕ ಲಾಭವಾಗಿರುವಂತಹ ಅವಕಾಶಗಳಿದ್ದರೂ
ವಸ್ತುಗಳು ನಷ್ಟವಾಗುವುದರಿಂದ ನಷ್ಟ ಸಂಭವಿಸುವ ಯೋಗವೂ ಇದೆ. ಚಿತ್ತದಲ್ಲಿರುವಂಥದ್ದು ಅನುಭವದಲ್ಲಿರುವಂಥದ್ದು ವ್ಯತ್ಯಾಸವನ್ನು ಕಾಣುವ ಸಾಧ್ಯತೆ ಇದೆ. ಚಿಂತೆ ಮಾಡದೆ ಸಮಾಧಾನವಾಗಿ ನಿಮ್ಮನ್ನು ನೀವು ಕಾರ್ಯಕ್ಷೇತ್ರದಲ್ಲಿ ತೊಡಗಿಸಿಕೊಂಡರೆ ಲಾಭ ಶುಭಪ್ರದವಾಗಿ ಫಲವನ್ನು ಕೊಡುವ ಲಕ್ಷಣ ಇದೆ. ಇನ್ನು ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಇವರಿಗೆ ಈ ದಿನ ಹೊಸ ಉದ್ಯೋಗದ ಮಾತುಕತೆ ನಡೆಯುವಂಥ ಸಾಧ್ಯತೆ ಇರುವುದರಿಂದ ಅನಿವಾರ್ಯ ನೀವು ಅಗ್ರಿಮೆಂಟ್ಗಳಿಗೆ ಸೈನ್ ಹಾಕುವಾಗ 10 ಸಲ ಆಲೋಚನೆ ಮಾಡುವುದು ಒಳ್ಳೆಯದು. ತಾವು ಮಾಡಿದಂತಹ ನಿರ್ಣಯವು ತಮಗೆ ಮುಂದಿನ ದಿನದಲ್ಲಿ ನಷ್ಟವಾಗುವ ಸಾಧ್ಯತೆಗಳಿದೆ. ಆತುರವಿಲ್ಲದೆ ಚಿಂತನಾ ಮಂಥನವನ್ನು ಮಾಡಿ ಕಾರ್ಯಾರಂಭ ಮಾಡಿದರೆ ಶುಭ. ತಾವು ಈ ದಿನ ಮಾಡಬೇಕಾದದ್ದು ಮುಖ್ಯಪ್ರಾಣದೇವರಿಗೆ ವೀಳ್ಯದೆಲೆಯ ಮಾಲೆಯನ್ನು ಅರ್ಪಣೆ ಮಾಡಿ ಸೇವೆಯನ್ನು ಮಾಡುವುದು ಒಳ್ಳೆಯದು. ಮೀನರಾಶಿ, ನಿಮಗೆ ಈಗ ಮಾತೃಮೂಲದ ಧನ ಪ್ರಾಪ್ತಿ ಯೋಗ, ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿಯನ್ನು ಕಾಣುವ ಯೋಗ, ಭೂ ಸಂಬಂಧಪಟ್ಟ ವ್ಯಾಪಾರಿಗಳಿಗೆ ದುಪ್ಪಟ್ಟು ಲಾಭವಾಗುವಂತಹ ಯೋಗ, ಗಡಿಬಿಡಿಯ ಸ್ವಭಾವ ನಿಮ್ಮದಾಗಿರುವುದರಿಂದ ನಿಮಗೆ ಈ ದಿನ ಆದಂತಹ ಮಾತುಕತೆ ನಿಧಾನಗತಿಯಾಗುವ ಲಕ್ಷಣವೂ ಇದೆ. ವ್ಯಾಪಾರಿಗಳಿಗೆ ಶುಭ ಫಲವನ್ನು ಪಡೆದುಕೊಳ್ಳುವ ಯೋಗ, ವಾಣಿಜ್ಯ ವ್ಯವಹಾರದವರಿಗೆ ಆರ್ಥಿಕ ಸ್ಥಿತಿಯ ಪ್ರಗತಿಯನ್ನು ಕಾಣುವಂತಹ ಅಧಿಕ ಯೋಗಾದಿಗಳು ಚೆನ್ನಾಗಿದೆ. ವ್ಯಾಪಾರಸ್ಥರಿಗೂ ಈ ದಿನ ಬಹಳ ಒಳ್ಳೆಯದಿದೆ. ಹಾಗೆಯೇ ವಿಶೇಷವಾಗಿ ಇಂಜಿನಿಯರಿಂಗ್ ಲೈನ್ ಇವರಿಗೆ ಉದ್ಯೋಗದ ಹೊಸ ಬದಲಾವಣೆಯನ್ನು ಮಾಡಿಕೊಳ್ಳುವ ಚಿಂತೆಗಳು ಕಾಣುವುದು, ಸ್ವ ಉದ್ಯೋಗವನ್ನು ಅಥವಾ ಫ್ಯಾಕ್ಟ್ರಿ ಇತ್ಯಾದಿ ಜಲ ಸಂಬಂಧಪಟ್ಟ ನೀರಿನ ವ್ಯವಹಾರಗಳನ್ನು ಮಾಡುವವರಿಗೆ ಆರ್ಥಿಕ ಸ್ಥಿತಿ ಈ ದಿನ ದುಪ್ಪಟ್ಟುಗೊಳ್ಳುವಂಥದ್ದು ಅಥವಾ ಒಳ್ಳೆಯ ಬೇಡಿಕೆ ಇರುವಂತಹ ಸಾಧ್ಯತೆಗಳಿರುವುದರಿಂದ ಕಾರ್ಯಕ್ಷೇತ್ರದಲ್ಲಿ ಅಧಿಕ ಒತ್ತಡವು ಆರೋಗ್ಯದ ವ್ಯತ್ಯಾಸ ಕಾಣಿಸುತ್ತೆ. ಸಮಾಧಾನ, ಸಹನೆ ಮತ್ತು ಪ್ರಯತ್ನ ಇದಕ್ಕೆ ನೀವು ಹೆಚ್ಚಿನ ಗಮನ ಕೊಟ್ಟರೆ ಈ ದಿನ ನಿಮ್ಮ ಪಾಲಿಗೆ ಶುಭವಾಗುವ ಯೋಗ ಉಂಟಾಗುತ್ತೆ.